ಬಂತು ನೋಡಿ 2,000 ರೂಪಾಯಿ ಹಲ್ಲಿ. ಸದ್ಯಕ್ಕಂತೂ ಈ ಪ್ರಾಡಕ್ಟ್ ಯಾವತ್ತಾದ್ರೂ 2,000 ರೂಪಾಯಿ ಹಲ್ಲಿ ನೋಡಿದೀರಾ? ಇದ್ರೊಳಗಡೆ ಇದೆ. ಇವತ್ತು ತೋರಿಸ್ತೀನಿ ಬನ್ನಿ. ಯಾವ ರೀತಿಯಾಗಿ ಇದು ವರ್ಕ್ ಆಗುತ್ತೆ, ಏನಿದ್ರ ವಿಷಯ, ಇದನ್ನೆಲ್ಲ ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ಚಾನಲ್ ಅನ್ನ ಫಾಲೋ ಮಾಡ್ತಾ ಇಲ್ಲ ಅಂತಂದ್ರೆ ದಯವಿಟ್ಟು ಫಾಲೋ ಮಾಡಿ. ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ನಿಜಕ್ಕೂ ಪ್ರಾಡಕ್ಟ್ ಹೆಂಗಿದೆಯೋ ನನಗಂತೂ ಗೊತ್ತಿಲ್ಲ. ನಾನು ಇದನ್ನ ಫಸ್ಟ್ ಟೈಮ್ ತರಿಸ್ತಾ ಇರೋದು. ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಸೊ ಹೀಗಾಗಿ 2,000 ರೂಪಾಯಿ ಹಲ್ಲಿ ಹೆಂಗಿರುತ್ತೆ ನೋಡೇ ಬಿಡೋಣ. ನಿಜಕ್ಕೂ ಗೋಡೆ ಎಲ್ಲ ಹತ್ತತ್ತಾ ಅಥವಾ ಜಸ್ಟ್ ಡೆಮೋ ಪೀಸ್ ಅಷ್ಟೇನಾ? 2,000 ರೂಪಾಯಿ ಅಮೌಂಟ್ ಇಟ್ಟಿದ್ದಾರೆ. ಸೊ ಏನಾದರೂ ಒಂದು ಸ್ಪೆಷಲ್ ಇರಲೇಬೇಕಲ್ವಾ? ಅಟ್ಲೀಸ್ಟ್ ಏನೋ ಒಂದು ಇರುತ್ತೆ ಅಂತ ಒಂದು ಹೋಪ್ ಇಟ್ಕೊಂಡು ಇದನ್ನ ತರಿಸಿದ್ದೀನಿ. ಓಕೆ, ನೀಟಾಗಿ ಪ್ಯಾಕೇಜ್ ಮಾಡಿ ಕಳಿಸಿದ್ದಾರೆ. ಚೆನ್ನಾಗಿದೆ. ಬಾಕ್ಸ್ ಒಳಗಡೆ ಬಾಕ್ಸು. ಈ ಬಾಕ್ಸನ್ನು ಪಕ್ಕದಲ್ಲಿ ಇಡೋಣ. ಓಕೆ, ಸೊ ಇದು ಮೇನ್ ಬಾಕ್ಸು. ನೋಡಿ, ಕ್ಲೈಂಬ್ ಲಿಜಾರ್ಡ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಇದು ಗೋಡೆ ಹತ್ತತ್ತೆ ಅನ್ನೋದನ್ನ ಮೆನ್ಷನ್ ಮಾಡಿದ್ದಾರೆ. ಬಟ್ ಎಷ್ಟು ಎಫೆಕ್ಟಿವ್ ಆಗಿರುತ್ತೆ, ನಿಜಕ್ಕೂ ಚೆನ್ನಾಗಿರುತ್ತೆ ಇಲ್ವಾ ಅದನ್ನ ನೋಡೋಣ. ಬಯೋನಿಕ್ ವಾಲ್ ಕ್ಲೈಂಬಿಂಗ್ ಲಿಜಾರ್ಡ್ ಅಂತ ಇರುವಂತದ್ದು. ಓಕೆ, ನೋಡೋಣ. ಹಾಗೇನೆ ನ್ಯೂ ಫನ್ ಇನ್ ವಾಲ್ ಕ್ಲೈಂಬಿಂಗ್ ಅಂತ ಇದೆ. ರಿಮೋಟ್ ಕಂಟ್ರೋಲ್ ಅಂತ ಕೂಡ ಇದೆ. ಕೆಲವೊಂದಿಷ್ಟು ಅಂಶಗಳನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ನೋಡಿ, ಇದು USB ಚಾರ್ಜಿಂಗ್ ಕೇಬಲ್. ಇಲ್ಲಿ ಚಾರ್ಜ್ ಮಾಡಬೇಕು. ಚಾರ್ಜ್ ಮಾಡೋದಕ್ಕೆ ಆಪ್ಷನ್ ಇದೆ ಅಂತ ಕೊಟ್ಟಿದ್ದಾರೆ. ಸ್ವಿಚ್ ಆನ್ ಆಫ್ ಬಟನ್ ಇದೆ ಬಾಟಮ್ ಅಲ್ಲಿ. ಹಾಗೆ ಇಲ್ಲೊಂದು ಫ್ಯಾನ್ ಕೂಡ ಇದೆ ಅಂತ ಕೊಟ್ಟಿದ್ದಾರೆ. ಅಂಡರ್ ಸ್ಕರ್ಟ್ ಡು ನಾಟ್ ರಿಮೂವ್. ಸೊ ಕೆಳಗಡೆ ಪಾರ್ಟ್ ಅನ್ನ ರಿಮೂವ್ ಮಾಡಬೇಡಿ ಅಂತ ಕೊಟ್ಟಿದ್ದಾರೆ. ಓಕೆ, ಆಮೇಲೆ ಒಂದು ಜಾಯ್ಸ್ಟಿಕ್ ಕೊಟ್ಟಿದ್ದಾರೆ ಅಂತ ಕಾಣಿಸುತ್ತೆ. ಮೆನ್ಷನ್ ಮಾಡಿದ್ದಾರೆ ನೋಡಿ. ಮತ್ತೆ ಇಲ್ಲಿ ಓಕೆ, ಇದನ್ನ ಸ್ಕ್ರೂ ತೆಗೆದು ಇಲ್ಲಿ ನಾವು 2 ಬ್ಯಾಟ್ರಿ ಶೆಲ್ ಅನ್ನ ಹಾಕಬೇಕು. ಸೊ ಅದನ್ನ ಮೆನ್ಷನ್ ಮಾಡಿದ್ದಾರೆ ಈ ರೀತಿದ್ದು. ಓಕೆ, ಹಾಕೋಣ ಆಯ್ತಾ. ಹಂಗೆ ಇಲ್ಲಿ ಜಾಯ್ಸ್ಟಿಕ್ ಅನ್ನ ಹೆಂಗೆ ಯೂಸ್ ಮಾಡೋದು ಅದನ್ನ ಕೊಟ್ಟಿದ್ದಾರೆ. ಸೊ ಇದು ಕ್ಲಿಕ್ ಮಾಡಿದ್ರೆ ಮುಂದೆ ಹೋಗುತ್ತೆ. ಹಿಂದ್ಗಡೆ ಜಾಯ್ಸ್ಟಿಕ್ ಅಲ್ಲಿ ಮುಂದ್ಗಡೆ ಫಾರ್ವರ್ಡ್ ಮಾಡಿದ್ರೆ ಮುಂದ್ಗಡೆ ಹೋಗುತ್ತೆ, ಹಿಂದ್ಗಡೆ ಮಾಡಿದ್ರೆ ಹಿಂದ್ಗಡೆ ಬರುತ್ತೆ. ಓಕೆ, ಸ್ವಿಚ್ ಆನ್ ಬಟನ್, ಆನ್ ಮತ್ತೆ ಆಫ್ ಬಟನ್. ಮತ್ತೆ ಇದು ಲೆಫ್ಟ್ ಮತ್ತೆ ರೈಟ್ ಟರ್ನ್ ಆಗೋದಕ್ಕೆ ಈ ಕಡೆ ಜಾಯ್ಸ್ಟಿಕ್ ಅನ್ನ ಕೊಟ್ಟಿದ್ದಾರೆ. ಇಲ್ಲಿ ಬಾಟಮ್ ಅಲ್ಲಿ 2 ಬಟನ್ಸ್ ಇದಾವೆ. ಒಂದು ಲೆಫ್ಟ್ ಫೈನ್ ಟ್ಯೂನ್ ಅಂತಿದೆ. ಇದು ಬಲಗಡೆ ಎಡಗಡೆ ತಿರ್ಗೋದಕ್ಕೆ, ಇದು ಬಲಗಡೆ ತಿರ್ಗೋದಕ್ಕೆ ಇರಬಹುದು. ಬಟ್ ಇಲ್ಲಿ ಆಲ್ರೆಡಿ ಟರ್ನ್ ಲೆಫ್ಟ್ ಅಂಡ್ ರೈಟ್ ಅಂತಿದೆ. ಅದ್ರ ಬಿಟ್ಟು ಇದು ಫೈನ್ ಟ್ಯೂನ್ ಅಂತಿದೆ. ಸ್ವಲ್ಪ ತಿರುಗತ್ತಾ ಅಥವಾ ಏನ್ ಕತೆ ಅಂತ ನೋಡೋಣ. ಮತ್ತೆ ಇಲ್ಲಿ ಪವರ್ ಇಂಡಿಕೇಶನ್ ಬಟನ್ ಕೂಡ ಇದೆ ಅಂತ ಕೊಟ್ಟಿದ್ದಾರೆ. ಓಕೆ, ಇಂಟ್ರೆಸ್ಟಿಂಗ್ ಅಂತ ಅನಿಸ್ತಾ ಇದೆ. ಅನ್ಬಾಕ್ಸ್ ಮಾಡೇ ಬಿಡೋಣ. ಓಕೆ, 2,000 ರೂಪಾಯಿ ಹಲ್ಲಿ ಹೆಂಗಿದೆಯೋ ಏನೋ ನೋಡೇ ಬಿಡೋಣ. ಬಂತು ನೋಡಿ 2,000 ರೂಪಾಯಿ ಹಲ್ಲಿ. ಎಲ್ಲಿದೆ ತಲೆ? ಇಲ್ಲಿದೆ. ಮೊಸಳೆ ತಲೆ ಇದ್ದಂಗಿದೆ. ಇಟ್ಸ್ ಓಕೆ. ಯೂಸರ್ ಮ್ಯಾನುವಲ್ ಎಲ್ಲ ಕೊಟ್ಟಿದ್ದಾರೆ. ಪಕ್ಕದಲ್ಲಿ ಇಡೋಣ. ಚೆನ್ನಾಗಿದೆ ಬಿಲ್ಡ್ ಕ್ವಾಲಿಟಿ ಅಂತ ಅನಿಸ್ತಿದೆ. ವಾವ್, ಓಹೋ, ಈ ಪಾರ್ಟ್ ಅನ್ನ ರಿಮೂವ್ ಮಾಡಬೇಡಿ, ಇದನ್ನ ರಿಮೂವ್ ಮಾಡಬೇಡಿ ಅಂತ ಕೊಟ್ಟಿದ್ದಾರೆ. ನಾ ಅದನ್ನ ಓದಿಲ್ಲ ಅಂತ ಹೇಳಿದ್ರೆ ನಿಜಕ್ಕೂ ಇದನ್ನ ನಾನು ಕಿತ್ತು ಬಿಸಾಡ್ತಾ ಇದ್ದೆ. ಇದೇನೋ ಪೇಪರ್ ಕೊಟ್ಟಿದ್ದಾರೆ ಅಂತ. ಮೊದಲೇ ಓದ್ಕೊಂಡಿದ್ದು ಒಳ್ಳೇದಾಯ್ತು. ಅಂಟ್ಕೊಳತ್ತಾ ಇದು ನಿಜಕ್ಕೂ? ಎಲ್ಲ ಪ್ಲಾಸ್ಟಿಕ್ ರೀತಿನಲ್ಲೇನಿದೆ. ಅಂಟ್ಕೊಳತ್ತಾ ಇಲ್ಲೋ ಗೊತ್ತಿಲ್ಲ. ಇದು ಸ್ವಲ್ಪ ರಬ್ಬರ್ ರೀತಿನಲ್ಲಿದೆ. ಇದೆಲ್ಲ ಪ್ಲಾಸ್ಟಿಕ್ ರೀತಿನಲ್ಲಿದೆ. ನೋಡೋಣ. ಇಲ್ಲೊಂದು ಚಕ್ರ ಬೇರೆ ಕೊಟ್ಟಿದ್ದಾರೆ. ಓಕೆ, ಹೆಂಗ್ ವರ್ಕ್ ಆಗುತ್ತೆ ಗೊತ್ತಾಗ್ಬೇಕಲ್ವಾ? ನೋಡೇ ಬಿಡೋಣ. ಓಹೋ, ಕಣ್ಣು ಏನು ಲೈಟ್ ಎಲ್ಲ ವ್ಯವಸ್ಥೆ ಇದೆಯಾ? ಹೆಂಗೆ ನೋಡೋಣ. ಡ್ರ್ಯಾಗನ್ ತಲೆ ಇದ್ದಂಗಿಲ್ವಾ? ನಾ ಮೊದಲು ಮೊಸಳೆ ಅನ್ಕೊಂಡೆ, ನೋಡ್ರೆ ಡ್ರ್ಯಾಗನ್ ಇದ್ದಂಗಿದೆ. ಓಹೋ, ಡಿಫ್ರೆಂಟ್ ಆಗಿದೆ ಈ ಹಲ್ಲಿ. ಮತ್ತೆ ಕಲರ್ ಬಂದ್ಬಿಟ್ಟಿದೆ, ಹಸಿರು ಕಲರ್. ಗ್ರೇ ಕಲರ್ ಕೂಡ ಮಿಕ್ಸ್ ಇದೆ. ಓಕೆ, ಚಾರ್ಜ್ ಮಾಡೋದಕ್ಕೆ ನೋಡಿ ಇಲ್ಲಿದೆ USB ಟೈಪ್ C. ಸೊ ಮೊಬೈಲ್ ಚಾರ್ಜರ್ ಇಂದಾನೆ ಚಾರ್ಜ್ ಕೂಡ ಮಾಡಬಹುದು. ಚಾರ್ಜ್ ಇದೆಯಲ್ವಾ ಗೊತ್ತಿಲ್ವಲ್ಲ. ಆನ್ ಮಾಡೋಣ. ಟೀ ಟಿ ಟಿ ಟಿ. ಹಾ, ಏನಿದೆ ಈ ರೇಂಜಿಗೆ? ಫ್ಯಾನ್ ಆನ್ ಆಗುತ್ತೆ. ಫ್ಯಾನ್ ಇಂದಾನೆ ಮೋಸ್ಟ್ಲಿ ಅದು ಅಂಟ್ಕೊಳ್ಳುತ್ತೆ ಅಂತ ಕಾಣಿಸುತ್ತೆ. ಸೌಂಡ್ ಭಾರಿ ಇದೆಯಪ್ಪ. ಗೋಡೆ ಗಂಟತ್ತಿಲ್ಲ, ನೋಡೋಣ ಆಯ್ತಾ. ಇನ್ನು ಜಾಯ್ಸ್ಟಿಕ್. ಜಾಯ್ಸ್ಟಿಕ್ ಸಾಲಿಡ್ ಆಗಿದೆ. ಬ್ಯಾಟ್ರಿ 2 ಬ್ಯಾಟ್ರಿ ಬೇಕು, ಬ್ಯಾಟ್ರಿ ಶೆಲ್. ಸೊ ಅದಕ್ಕೋಸ್ಕರ ನಾನು ಎಲ್ಲೇ ಹೋದ್ರು ಬ್ಯಾಗಲ್ಲಿ ಬ್ಯಾಟ್ರಿ ಶೆಲ್ ಅನ್ನ ಕ್ಯಾರಿ ಮಾಡ್ತಾ ಇರ್ತೀನಿ. ಇದಕ್ಕೆ ಇಂಥವಕ್ಕೆ ಬೇಕಾಗತ್ತೆ ಅಂತಾನೆ. ಆಲ್ರೆಡಿ ಯೂಸ್ ಮಾಡಿದ್ದೀನಿ, ಯಾಕಂದ್ರೆ ಬೇರೆ ರಿಮೋಟ್ ಕಾರೆಲ್ಲ ತರಿಸಿದಾಗ ಅದಕ್ಕೆ ಅಪ್ಲೈ ಮಾಡುವಾಗ ಬೇಕಾಗತ್ತಲ್ವಾ, ಅದಕ್ಕೆ ಹಾಕೋದಕ್ಕೆ ಬೇಕಾಗತ್ತೆ ಅಂತ ನಾನು ಆಲ್ರೆಡಿ ಇದನ್ನ ಯೂಸ್ ಮಾಡಿ ಮತ್ತೆ ಅದೇ ಕವರಲ್ಲಿ ಹಾಕಿಟ್ಟಿದ್ದೆ. ಆಮೇಲೆ ಇದ್ರ ಕವರ್ ಎಲ್ಲ ಆಯ್ತು. ಇದೆ ಒಂದು ಸ್ಕ್ರೂ ಕೊಟ್ಟಿದ್ದಾರೆ. ಸ್ವಲ್ಪ ಲೂಸ್ ಮಾಡ್ಕೊಂಡು ಓಕೆ, ಲೂಸ್ ಮಾಡಿಕೊಂಡು
ಹಿಂಗೆ ಹಾಕಬೇಕಿದ್ರೆ ಇಲ್ಲಿ ಹಾಕಿ ಟೈಟ್ ಮಾಡಿಬಿಡೋಣ ಆಯಿತಾ. ಫಿಟ್ ಆಯ್ತು. ಇದು ಆನ್ ಮಾಡೋಣ. ಸಾರಿ, ಆನೇ ಇದೆಯಾ? ಹಾಂ, ಇದು ನೋಡಿ, ಲೆಫ್ಟು ರೈಟು, ಇದು ಮುಂದೆ ಹಿಂದೆ, ಇದು ಫೈನ್ ರೈಟು ಫೈನ್ ಲೆಫ್ಟು ಅಂತ ಇತ್ತು. ಇಲ್ಲಿ ಆನ್ ಮಾಡೋಣ, ವರ್ಕ್ ಆಗುತ್ತಾ ನೋಡೋಣ. ಸೌಂಡ್ ಬರುತ್ತೆ ಜೋರಾಗಿ, ಸ್ವಲ್ಪ ಅವಾಯ್ಡ್ ಮಾಡಿ. ವರ್ಕ್ ಆಗ್ತಿದೆ. ಕ್ರೇಜಿ. ದೂರ್ಬೇಡ, ನೆಲಕ್ಕೇನೋ ಓಡಾಡ್ತಾ ಇದೆ ಚೆನ್ನಾಗಿ. ಇದೇನಿದು ಫೈನ್ ಟ್ಯೂನ್ ಅಂದರೆ? ನಿಧಾನಕ್ಕೆ ತಲೆ ಅಲ್ಲಾಡಿಸುತ್ತಾ? ರೌಂಡ್ ಆಗ್ಸುತ್ತೆ. ಇದನ್ನು ಕ್ಲಿಕ್ ಮಾಡಿದ್ರೆ, ಇದಕ್ಕೆ ಕ್ಲಿಕ್ ಮಾಡಿದ್ರೆ ಈ ಕಡೆ ರೌಂಡ್ ಆಗುತ್ತೆ. ಕ್ರೇಜಿ. ಈ ಸೌಂಡ್ ಸ್ವಲ್ಪ ಇರಿಟೇಟಿಂಗ್ ಇದೆ ಆ್ಯಕ್ಚುಲಿ. ಓಕೆ, ಇವಾಗ ಗೋಡೆ ಮೇಲೆ ಚೆಕ್ ಮಾಡೋಣ. ಓಕೆ, ಈ ಗೋಡೆ ಮೇಲೆ ಅಂಟಿಸೋಣ. ಇದು ಗೋಡೆ ಸ್ವಲ್ಪ ಎತ್ತರ ತಗ್ಗ ಇದೆ, ಕರೆಕ್ಟಾಗಿ ವರ್ಕ್ ಆಗತ್ತಿಲ್ಲೋ ಗೊತ್ತಿಲ್ಲ. ಬಟ್ ವೈಡ್ ಆ್ಯಂಗಲ್ ಹಾಕ್ತಾ ಇದ್ದೀನಿ ಇವಾಗ. ನೋಡಿ, ಇಲ್ಲಿ ಅಟ್ಯಾಚ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ವರ್ಕ್ ಆಗತ್ತಿಲ್ಲ ನೋಡೋದಕ್ಕೋಸ್ಕರ ಅಷ್ಟೇ. ಓಕೆ, ಆನ್ ಮಾಡಿದ್ದೀನಿ. ಸೌಂಡ್ ಜೋರಾಗಿದೆ, ಅಂಟ್ಕೊಳ್ತಾ ಇದೆ. ಇವಾಗ ಜಾಯ್ಸ್ಟಿಕ್ ವರ್ಕ್ ಆಗುತ್ತಾ ಮುಂದೆ? ಗೋಡೆ ಎತ್ತರ ತಗ್ಗ ಇದೆ, ಅದಕ್ಕೋಸ್ಕರನೇ ವರ್ಕ್ ಆಗ್ತಾಯಿಲ್ಲ. ಬಾಕಿ ಎಲ್ಲ ವರ್ಕ್ ಆಗ್ತಿದೆ ನೋಡಿ, ಮೂಮೆಂಟೆಲ್ಲ ಆಗ್ತಾ ಇದೆ. ಆ್ಯಕ್ಚುಲಾಗಿ ಗೋಡೆ ಎತ್ತರ ತಗ್ಗ ಇದೆ, ಇಲ್ಲಿ ಹೋಗ್ತಾ ಇಲ್ಲ. ಫ್ಲ್ಯಾಟ್ ಆಗಿರೋ ಗೋಡೆ ಬೇಕು ಅದಕ್ಕೆ. ಇದು ಮೂಮೆಂಟ್ ಎಲ್ಲ ಬಿದ್ದೋಯ್ತು ಪಲ್ಲಿ. ಬಟ್ ಏನಪ್ಪ ಅಂತಂದರೆ ಮೇನ್ ಇಶ್ಯೂ ಇದೆ, ಗೋಡೆ ಫ್ಲ್ಯಾಟ್ ಆಗಿರಬೇಕು. ಸ್ವಲ್ಪ ಆಗ್ತಾ ಇಲ್ಲ, ಇದನ್ನು ನನ್ನಿಂದ ಆಗ್ತಾ ಇಲ್ಲ, ಬಿಟ್ಬಿಡೋಣ ಅಂತ ಹೇಳ್ತಾ ಇದೆ. ಸೊ ಹೀಗಾಗಿ ಫ್ಲ್ಯಾಟ್ ಆಗಿರುವಂತಹ ಟೈಲ್ಸ್ ವಾಲ್ ಮೇಲೆ ಇವಾಗ ಇದನ್ನು ಚೆಕ್ ಮಾಡೋಣ ಬನ್ನಿ. ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಬೆಸ್ಟ್ ಆಗಿದೆ. ನಾನು ಸೌಂಡನ್ನು ಮ್ಯೂಟ್ ಮಾಡಿದ್ದೀನಿ ವಿಡಿಯೋದಲ್ಲಿ, ಸುಮ್ಮನೆ ಕಿರಿಕಿರಿ ಆಗೋದು ಬೇಡ ಅಂತ. ಇದರ ಒಂದು ವಾಯ್ಸನ್ನು, ಬಟ್ ಈ ಹಲ್ಲಿ ಏನಿದೆ ವಾಯ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ವಾಯ್ಸ್ ಇದೆ ಖಂಡಿತವಾಗ್ಲೂ. ವಾಯ್ಸ್ ಒಂದನ್ನು ಬಿಟ್ಟರೆ ಬಾಕಿ ಎಲ್ಲ ಸ್ಮೂತಾಗಿ ವರ್ಕ್ ಆಗ್ತಾ ಇದೆ. ನೋಡ್ತಾ ಇರ್ಬೋದು, ಸಖತ್ತಾಗಿದೆ. ಏನೋ ಒಂದು ಟ್ರೈ ಮಾಡಿದಾರಪ್ಪ ಈ ಒಂದು ಬಜೆಟ್ಟಿಗೆ. ಹಾಗೆಯೇ ಮೂಮೆಂಟ್ ಎಲ್ಲ ಜಾಸ್ತಿ ಇದೆ. ಜಾಯ್ಸ್ಟಿಕ್ಕಲ್ಲೂ ಕೂಡ ಅಷ್ಟೇ, ಜಾಸ್ತಿ ಬಟನ್ಸನ್ನೆಲ್ಲ ಕೊಟ್ಟಿದ್ದಾರೆ. ನಿಜಕ್ಕೂ ಒಳ್ಳೆ ವಿಷಯ. ಒಂದು ಹೊಸದಾಗಿರೋದನ್ನು ಏನೋ ಟ್ರೈ ಮಾಡಿದ್ದಾರೆ. ಮುಂದೆ ಈ ಸೌಂಡನ್ನು ಸ್ವಲ್ಪ ಮ್ಯೂಟ್ ಮಾಡೋ ರೀತಿ ಮಾಡಿ, ಇನ್ನೂ ಸ್ವಲ್ಪ ಇಂಪ್ರೂವ್ಡ್ ಆಗಿ ಒಂದು 500 ರೂಪಾಯಿ ಜಾಸ್ತಿ ಆದರೂ ಪರವಾಗಿಲ್ಲ, ಒಂದು ಒಳ್ಳೆ ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡಿದ್ರೆ ತುಂಬ ಜನ ಇದನ್ನು ತಗೊಳ್ಬಹುದು ಅಂತ ನನಗನ್ಸುತ್ತೆ. ಸದ್ಯಕ್ಕಂತೂ ಈ ಪ್ರಾಡಕ್ಟ್ ಒಂದು ಹೊಸದಾಗಿ ಏನೋ ಒಂದು ಟ್ರೈ ಮಾಡಿರೋದಕ್ಕೆ ನನ್ನ ಕಡೆಯಿಂದಂತೂ ಸೂಪರ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಷ್ಟ ಆಯಿತು, 8 ಔಟ್ ಆಫ್ 10 ಅಂತ ಕೊಡ್ತೀನಿ ಈ ಒಂದು ಪ್ರಾಡಕ್ಟ್ಗೆ. ಕೆಲವರಿಗೆ ಇಷ್ಟ ಆಗಬಹುದು, ಬಟ್ ನನಗೆ ಸಖತ್ ಇಷ್ಟನೇ ಆಯಿತು. ಬಟ್ ಆ ಸೌಂಡ್ ಒಂದು ಸ್ವಲ್ಪ ಇರಿಟೇಟಿಂಗ್ ಬಿಟ್ಟರೆ ಬಾಕಿ ಎಲ್ಲ ಮಸ್ತಾಗಿದೆ. ಏನೋ ಒಂದು ಹೊಸದಾಗಿ ಟ್ರೈ ಮಾಡಿದ್ದಾರೆ. 2,000 ರೂಪಾಯಿ ಪಲ್ಲಿ, 2,000 ರೂಪಾಯಿ ಹಲ್ಲಿ. ನೀವೇನಂತೀರಾ? ನೀವು ಕಮೆಂಟ್ ಮಾಡಿ. ನಾವು ಪಲ್ಲಿನೂ ಅಂತೀವಿ, ಹಲ್ಲಿನೂ ಅಂತೀವಿ. ನೀವೇನಂತೀರಾ ಅನ್ನೋದನ್ನು ಕಮೆಂಟ್ ಮಾಡಿ. ಸೊ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಈ ಒಂದು ಪ್ರಾಡಕ್ಟ್ ನೀವು ಕೂಡ ಪರ್ಚೇಸ್ ಮಾಡ್ತೀರಾ ಅಂತ ಹೇಳಿದ್ರೆ ಇದ್ರ ಬೆಲೆ 2,000, 1,900ರಿಂದ 2,050 ಅಲ್ಲೇನೆ ಆಸುಪಾಸಲ್ಲೇನೆ ಚೇಂಜ್ ಆಗ್ತಾ ಇರತ್ತೆ. ಸೊ ಪ್ರಾಡಕ್ಟ್ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಫೇಸ್ಬುಕ್ ಆಗಿದ್ರೆ ಈ ರೀತಿಯಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ, ಇಲ್ಲಿ ಸಿಗುತ್ತೆ. ಯೂಟ್ಯೂಬ್ ಆಗಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಕಮೆಂಟ್ ಬಾಕ್ಸಲ್ಲಿ ಇದರ ಲಿಂಕ್ ಇದೆ, ಚೆಕ್ ಮಾಡಿ. ಥ್ಯಾಂಕ್ ಯು.